ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ಗೆ ದೂರು ಕೊಟ್ಟಿದ್ದೀನಿ. ಏನು ಟಾಕ್ಸಿಕ್ ಚಲನಚಿತ್ರದ ಟ್ರೀಸರ್ ರಿಲೀಸ್ ಆಯಿತು, ಅದರಲ್ಲಿ ಅಶ್ಲೀಲತೆಯನ್ನ ಎದ್ದು ಕಾಣೋ ರೀತಿ ಟ್ರೀಸರ್ನ ರಿಲೀಸ್ ಮಾಡಿರ್ತಾರೆ. ಅವರು ಸರ್ಟಿಫಿಕೇಶನ್ ಎ ಸರ್ಟಿಫಿಕೇಶನ್ ಅಥವಾ ಯು ಎ ಸರ್ಟಿಫಿಕೇಶನ್ ಅನ್ನೋಂಥದ್ದನ್ನ ಸಿನಿಮಾ ಕೊಡ್ತೀವಿ. ಹಾಗೆ ಕೆಲವು ಟೀಸರ್ಸ್ಗೂ ಟ್ರೈಲರ್ಗೂ ಕೂಡ ಇಶ್ಯೂ ಮಾಡ್ತೀವಿ. ಆದರೆ ಅದು ಥಿಯೇಟರ್ ಮಾತ್ರ ನಮಗೆ ಡಿಸ್ಪ್ಲೇ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಅಥವಾ ಅದರ್ ಪ್ಲಾಟ್ಫಾರ್ಮ್ಸ್ಗಳಲ್ಲೇ ಈ ಟೀಸರ್ಸ್ಗಳನ್ನ ರಿಲೀಸ್ ಮಾಡುವಂಥದ್ದು. ಹಾಗಾಗಿ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ಏನಿದೆಯೋ ಅವರು ಇಂಥ ಒಂದು ಟೀಸರ್ಸ್ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡ್ಬೇಕಂದಾಗ ಇದನ್ನ ನೀವು ಎ ಸರ್ಟಿಫಿಕೇಟ್ ಇದ್ರೆ ಆ ರೀತಿಯಾದ ಎ ಸರ್ಟಿಫಿಕೇಟ್ ಅನ್ನ ತೋರಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಸೆಂಟ್ರಲ್ ಬೋರ್ಡ್ ಆಫ್ ಸರ್ಟಿಫಿಕೇಶನ್ ಅವರಿಗೆ ನಿಮ್ಮ ಕಾನೂನನ್ನ ತಿದ್ದುಪಡಿ ಮಾಡ್ಕೊಡಿ ಅಂತ ಹೇಳ್ತಿದೀವಿ. ಯಾಕಂದ್ರೆ ಇಷ್ಟು ದಿನ ಇರುವಂತದ್ದು ಅಂದ್ರೆ ಫೇಸ್ಬುಕ್ ಆಗಲಿ ಯೂಟ್ಯೂಬ್ಸ್ ಆಗಲಿ ನಮ್ಮ ಕೈಗೆ ಬರಲ್ಲ ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾರೆ, ಕಾನೂನು ಅಡಿಯಲ್ಲಿ ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಟೀಸರ್ಸ್ಗಳನ್ನ ಅಥವಾ ಟ್ರೈಲರ್ಗಳನ್ನ ರಿಲೀಸ್ ಮಾಡ್ತಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ತಾವು ಏನಾದ್ರೂ ಒಂದು ಚೂರು ಇದನ್ನ ಜವಾಬ್ದಾರಿ ತಗೊಳ್ಳ ಅಂದ್ರೆ ದೇಶದಲ್ಲಿರುವಂತಹ ಕಾನೂನುಗಳು, ಯಾವ ಕಾನೂನುಗಳು ಅಂದ್ರೆ ನಮ್ಮ ಮಕ್ಕಳುಗಳನ್ನ ರಕ್ಷಣೆ ಮಾಡಬೇಕಾಗಿರುವಂತದ್ದು, ಅಂದ್ರೆ ತಂಬಾಕು ಸೇವನೆ ಇರ್ಬೋದು ಅಥವಾ ಅಶ್ಲೀಲ ಚಿತ್ರಗಳು ಇರ್ಬೋದು, ಈ ಎಲ್ಲಾ ಚಿತ್ರಣಗಳನ್ನು ಮಕ್ಕಳಿಗೆ ಪ್ರೊಟೆಕ್ಷನ್ ಮಾಡ್ಬೇಕಂತ ಇದಾವೆ. ಅದನ್ನ ಈಸಿಯಾಗಿ ಆಕ್ಸೆಸಿಬಿಲಿಟಿ ಕೊಡ್ತಾ ಇರೋದು ಎಲ್ಲ ಒಂದ್ ಕಡೆ ತಾವು ದೇಶದಲ್ಲಿರುವಂತಹ ಕಾನೂನನ್ನ ಅವಮಾನ ಮಾಡ್ತಿದ್ದೀರಿ ಅಂತ ಹೇಳಿ. ಟಾಕ್ಸಿಕ್ ಚಿತ್ರ ಇರ್ಬೋದು ಅಥವಾ ಯಶ್ ಅವರ ಅಭಿನಯ ಇರ್ಬೋದು, ಈ ಎರಡೂ ಕೂಡ ಅದರ ಉದಾಹರಣೆ. ನಾವು ಆ ಸಿನಿಮಾದ ವಿರುದ್ಧ ಹೋಗ್ತಿಲ್ಲ. ಈಗಾಗಲೇ ನಾನೇನಾದ್ರು ಈಗ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ಗಳನ್ನ ಸ್ಟಾಪ್ ಮಾಡಿ ಅದ್ ಮಾಡಿ ಅಂತ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಕಳ್ತನ ಆದ್ಮೇಲೆ ಕೋಟೆ ಬಾಟ್ಲಾಗ್ತದೆ, ಇದೆಲ್ಲ ಆಗೋಗಿದೆ. ಆದ್ರೆ ಮುಂದೆ ಬರುವ ದಿನಗಳಲ್ಲಿ ಅಂದ್ರೆ ನಾಳೆ ಯಾವುದೇ ಚಿತ್ರಣ ಬರಲಿ, ಟ್ರೇಸರ್ ಬರಲಿ, ಇವು ಯಾವೂ ಕೂಡ ಈ ರೀತಿಯಾಗಿ ಬರಬಾರ್ದು, ಪಬ್ಲಿಷ್ ಆಗಬಾರ್ದು. ಯಾಕಂದ್ರೆ ದೇಶದ ಕಾನೂನು ಉಳಿಸಬೇಕು ಅನ್ನುವಂಥದ್ದು ಉದ್ದೇಶದಾಗಿ ದೂರನ್ನ ಕೊಟ್ಟಿದ್ದೀನಿ. ಸೋಮವಾರ ಈ ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ತಿರ್ಗಾ ಸೋಮವಾರ ಹೋಗಿ ನಾವು IAS ಆಫೀಸರ್ ಸಿಇಒ ಯಾರಿದಾರೋ ಅವ್ರಿಗೂ ಕೂಡ ನಾವು ಕೊಡ್ತೀವಿ. 7 ದಿನ ಸಮಯ ಕೊಡ್ತೀವಿ ಅವಕಾಶ. ಇದರೇನು ತಿದ್ದುಪಡಿ ಮಾಡಿಲ್ಲ, ಏನು ಆಕ್ಷನ್ಸ್ ತಗೊಳ್ಳಿಲ್ಲ ಅಂದ್ರೆ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಅಥವಾ ರಸ್ತೆಗಳಿಗೆ ಹೋರಾಟ ಮಾಡುವಂಥದ್ದು ಇವೆಲ್ಲವೂ ಮಾಡ್ತೀವಿ. ಉದ್ದೇಶ ಇಷ್ಟೇ, ದೇಶದ ಕಾನೂನು ರಕ್ಷಣೆ ಮಾಡಬೇಕು, ಬೆಳೀತಿರೋ ಮಕ್ಕಳನ್ನ ರಕ್ಷಣೆ ಮಾಡ್ಕೊಬೇಕು. ದೇಶದಲ್ಲಿರೋ ಕಾನೂನು ಅವರ ಒಂದು ಉದ್ದೇಶಕ್ಕಾಗಿರುವಂಥದ್ದು. ಅದನ್ನು ನಾವು ಪ್ರೊಟೆಕ್ಟ್ ಮಾಡೋಕ್ಕಾಗಿ ಸಾರ್ವಜನಿಕ ವಲಯದಲ್ಲಿ ಈ ಮಾತನ್ನ ಆಚೆ ಬರ್ತಿರೋದ್ರಿಂದ ನಾವು ಹೋಗ್ತಾ ಇದೀವಿ. ಮತ್ತೆ ಈ ಸಿನಿಮಾ ಏನು ಟಾಕ್ಸಿಕ್ ಅಂತ ಒಂದು ಸಿನಿಮಾ ಬರ್ತಿದೆಯೋ, ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್. ಎಷ್ಟೋ ಕಡೆ, ಇದು ನನ್ನ ಅಭಿಪ್ರಾಯ ಅಲ್ಲ ಅಥವಾ ಎಲ್ಲ ಸಾಮೂಹಿಕದ ಅಭಿಪ್ರಾಯ, ನೀವು ನೋಡ್ಬೋದು. ಯಶ್ ಅಂದ್ರೆ ಅವರ ಸಿನಿಮಾಗಳನ್ನ ಕುಟುಂಬ ಸಮೇತ ಕುತ್ಕೊಂಡು ನೋಡೋಣ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಶಾಕ್ ಆಗ್ಬಿಡುತ್ತೆ. ಎಲ್ಲರೂ ಟಿವಿಯಲ್ಲಿ ಮನೇಲಿ ಯೂಟ್ಯೂಬ್ ಗಳಲ್ಲಿ ಓಪನ್ ಮಾಡಿ ನೋಡ್ತಿರ್ಬೇಕಂದಾಗ ಮುಜುಗರ ಆಗ್ತಾರೆ. ಮಕ್ಕಳುಗಳನ್ನ ನೋಡಿ ಒಂದು ಆಶ್ಚರ್ಯ ಪಡೋ ರೀತಿ ಆಗುತ್ತೆ, ತಂದೆ ತಾಯಿಗಳಿಗೆ ಮಗ ತೋರಿಸಿರೋ ರೀತಿ ಆಗ್ತವೆ. ಇವೆಲ್ಲ ಮುಜುಗರನ್ನ ತಂದಿದೆ ಈ ಟಾಕ್ಸಿಕ್ ಸಿನಿಮಾ. ಹಾಗಾಗಿ ನನ್ನ ದೂರು ಅವ್ರ ವಿರುದ್ಧ ಇಟ್ಸ್ ಅನ್ ಎಕ್ಸಾಂಪಲ್.